ಖಂಡಿಸ್ತೀವಿ. ಪ್ರಥಮ್ ಬಿಗ್ ಬಾಸ್ ವೇದಿಕೆ ಮೇಲೆ ಕೊಟ್ಟ ಮಾತನ್ನ ತಪ್ಪಿದ್ರ? ಹಾಗಾದ್ರೆ ಆತ್ಮಹತ್ಯೆಗೆ ಶರಣಾದ ಯೋಧರ ಕುಟುಂಬಗಳಿಗೆ ಇನ್ನೂ ಹಣ ಕೊಟ್ಟಿಲ್ವಾ? ಯಾಕೆ ಕೊಟ್ಟಿಲ್ಲ? ಪ್ರಥಮ್ ಮಾಡಿದ್ದೆಲ್ಲ ಕೇವಲ ಪ್ರಚಾರದ ಗಿಮಿಕ್ಕ? ಪ್ರಥಮ ಮನೆಯಲ್ಲಿ ನಿಜವಾಗ್ಲೂ ಕಳ್ಳತನ ಆಗಿದ್ದು ಹೌದಾ? ದೇವ್ರವನೇ ಬಿಡುಗುರು ಚಿತ್ರದ ಹಾರ್ಡ್ ಡಿಸ್ಕ್ ಕಳ್ಳತನ ಆಗಿದೆಯಾ? ಈ ಚಿತ್ರದ ಪ್ರಚಾರಕ್ಕಾಗಿಯೇ ಪ್ರಥಮ್ ಸೀನ್ ಕ್ರಿಯೇಟ್ ಮಾಡಿದ್ರ? ಈ ಎಲ್ಲ ಪ್ರಶ್ನೆಗಳು ಈಗ ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇರುವಂತ ವಿಚಾರ. ಎಲ್ಲೋ ಒಂದು ರೀತಿಯಲ್ಲಿ ಈ ಎಲ್ಲ ನಡವಳಿಕೆಗಳಿಂದ ಗಮನಿಸ್ತಾ ಹೋದ್ರೆ ಸಣ್ಣ ಮಟ್ಟಿನ ಅನುಮಾನ, ಗಿಮಿಕ್, ನಾಟಕ, ಡ್ರಾಮಾ ಆಡಿರಬಹುದು ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಈ ಎಲ್ಲ ಪ್ರಶ್ನೆಗಳು ಹುಟ್ಟುಕೊಳ್ತಾ ಇವೆ. ಬಿಗ್ ಬಾಸ್ ವೇದಿಕೆಯ ಮೇಲೆ ಕೊಟ್ಟ ಮಾತಿನಿಂದ ಹಿಡಿದು ಈ ಕ್ಷಣದವರೆಗೂ ಕೆಲವು ಮೌಲ್ಯಯುತ ಪ್ರಶ್ನೆಗಳು ಎದ್ದುಕೊಳ್ತಾ ಇವೆ. ಮೊದಲನೇದಾಗಿ ಖಂಡಿಸ್ತೀವಿ ಪ್ರಥಮ್ ಅಂತಾನೆ ಫೇಮಸ್ ಆಗಿರುವಂತಹ ಈ ಪ್ರಥಮ್, ಒಳ್ಳೆ ಹುಡುಗ ಪ್ರಥಮ್, ಬಿಗ್ ಬಾಸ್ ವೇದಿಕೆ ಮೇಲೆ ಕೊಟ್ಟಂತ ಮಾತನ್ನ ತಪ್ಪಿದ್ರ? ಆತ್ಮಹತ್ಯೆಗೆ ಶರಣಾದಂತ ಯೋಧರ ಕುಟುಂಬಗಳಿಗೆ ಬಿಗ್ ಬಾಸ್ ಸ್ಪರ್ಧೆಯಲ್ಲಿ ಗೆದ್ದಿರುವಂತ ಹಣವನ್ನ ನಾನು ಕೊಡ್ತೀನಿ ಅನ್ನುವಂತ ಮಾತನ್ನ ಹೇಳಿರುವಂತ ಪ್ರಥಮ್ ಈಗ ಆ ಹಣವನ್ನ ಆ ಯೋಧರ ಕುಟುಂಬಗಳಿಗೆ ಕೊಟ್ಟಿದ್ದಾರಾ? ಪ್ರಥಮ್ ಮಾಡ್ತಾ ಇರೋದೆಲ್ಲ ಕೇವಲ ಪ್ರಚಾರದ ಗಿಮಿಕ್ ಆಗಿದ್ರೆ ನಿಜವಾಗ್ಲೂ ಮೊನ್ನೆಯಷ್ಟೇ ಪ್ರಥಮ್ ಅವರ ಮನೆಯಲ್ಲಿ ಒಂದು ಕಳ್ಳತನ ಆಯಿತು ಅನ್ನುವಂತ ಸುದ್ದಿ ಬಿತ್ತರವಾಗಿತ್ತು. ನಿಜವಾಗ್ಲೂ ಪ್ರಥಮ್ ಅವರ ಮನೆಯಲ್ಲಿ ಕಳ್ಳತನ ಆಗಿತ್ತಾ? ಆ ಕಳ್ಳತನದಲ್ಲಿ ದೇವ್ರವನೇ ಬಿಡು ಗುರು ಚಿತ್ರದ ಹಾರ್ಡ್ ಡಿಸ್ಕ್ ನಿಜವಾಗ್ಲೂ ಕಳ್ಳತನವಾಗಿದ್ದು ಹೌದಾ? ಅಥವಾ ಇದೆಲ್ಲವೂ ಕೂಡ ನಾಟಕವನ? ಇದೆಲ್ಲವೂ ಕೂಡ ಆ ಚಿತ್ರದ ಪ್ರಚಾರಕ್ಕಾಗಿ ಪ್ರಥಮ್ ಸೀನ್ ಕ್ರಿಯೇಟ್ ಮಾಡ್ತಾ ಇದ್ದಾರಾ? ಈ ಎಲ್ಲ ಪ್ರಶ್ನೆಗಳು ಕೂಡ ಇದೀಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಾಗ್ತಾ ಇರುವಂತಹ ಪ್ರಶ್ನೆಗಳು. ಹಾಗಿದ್ರೆ ನಿಜವಾಗ್ಲೂ ಪ್ರಥಮ್ ಏನಾಗಿದ್ದಾರೆ? ನಿಜವಾಗ್ಲೂ ಪ್ರಥಮ್ ಅಷ್ಟೊಂದು ಬದಲಾಗಿದ್ದಾರಾ? ಅಥವಾ ನಿಜವಾಗ್ಲೂ ಬದಲಾಗಿದ್ದಾರಾ? ಈ ಎಲ್ಲ ಪ್ರಶ್ನೆಗಳಿಗೆ ಪ್ರಥಮ್ ಉತ್ತರ ಕೊಡಬೇಕಾಗತ್ತೆ. ಈ ಕ್ಷಣದವರೆಗೆ ಬಿಗ್ ಬಾಸ್ ವೇದಿಕೆಯಿಂದ ಈ ಕ್ಷಣದವರೆಗೆ ನಡೆದಂತಹ ಎಲ್ಲ ಘಟನೆಗಳನ್ನ ಮೆಲುಕು ಹಾಕ್ತಾ ಹೋದ್ರೆ, ಒಂದ್ಸಲ ಪೇಜ್ ಅನ್ನ ಹಿಂತಿರುಗಿಸಿದ್ರೆ ಅನೇಕ ಪ್ರಶ್ನೆಗಳು ಹುಟ್ಟಿಕೊಳ್ತವೆ. ಅದರಲ್ಲಿ ಕೆಲವು ಪ್ರಶ್ನೆಗಳನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸಾರ್ವಜನಿಕ ವಲಯದಲ್ಲಿ ಬಹಳ ಚರ್ಚೆ ಆಗ್ತಾ ಇರುವಂತಹ ಒಂದು 4-5 ಪ್ರಶ್ನೆಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅದರಲ್ಲೂ ಮುಖ್ಯವಾಗಿ ವೇದಿಕೆ ಮೇಲೆ ಅಷ್ಟೊಂದು ಆವೇಶಭರಿತರಾಗಿ ಗೆಲುವಿನ ಸಂಭ್ರಮದಲ್ಲಿ ಆಡಿರುವಂತಹ ಮಾತುಗಳೆಲ್ಲವೂ ಸುಳ್ಳ? ಎಲ್ಲವೂ ಕೂಡ ಗಿಮಿಕ್ಕಿ ಆಗಿತ್ತಾ? ಎಲ್ಲವೂ ಕೂಡ ಪ್ರಚಾರಕ್ಕಾಗಿ ಆಗಿತ್ತಾ? ಎಲ್ಲವೂ ಕೂಡ ಪ್ರಥಮ್ನನ್ನ ಜನ ನೋಡುವ ದೃಷ್ಟಿ ಬದಲಾಗುವುದಕ್ಕೋಸ್ಕರ ಆಗಿತ್ತಾ? ಪ್ರಥಮ್ ನಿಜವಾಗ್ಲೂ ಕೂಡ ಅದೆಲ್ಲವನ್ನ ಪ್ರೀ ಪ್ಲಾನ್ಡ್ ಆಗೇ ಮಾಡಿದ್ರ? ಕೊಟ್ಟಂತ ಮಾತಿನ ಪ್ರಕಾರ ನಿಜವಾಗ್ಲೂ ಪ್ರಥಮ್ ಗೆದ್ದಿರುವಂತಹ ಹಣವೊಂದಲ್ಲಿ ಸ್ವಲ್ಪ ಮಟ್ಟಿಗಾದ್ರೂ ಕೆಲವೊಂದಿಷ್ಟು ಹಣವನ್ನಾದ್ರೂ ಆತ್ಮಹತ್ಯೆಗೆ ಶರಣಾದಂತಹ ಯೋಧರ ಕುಟುಂಬಗಳಿಗೆ ಕೊಟ್ಟಿದ್ದಾರಾ ಅಥವಾ ಕೊಟ್ಟಿಲ್ವಾ? ಈ ಪ್ರಶ್ನೆಗೆ ಅವರು ಉತ್ತರಿಸಬೇಕಾಗತ್ತೆ. ಇನ್ನು ಎಲ್ಲವನ್ನೂ ಕೂಡ ಪ್ರಥಮ್ ಪ್ರಚಾರಕ್ಕಾಗಿನೇ ಮಾಡಿದ್ರಾ? ಇದಕ್ಕೂ ಕೂಡ ಅವರು ಉತ್ತರ ಕೊಡಬೇಕಾಗತ್ತೆ. ಹಾಗಾದ್ರೆ ಮೊನ್ನೆಯಷ್ಟೇ ಅವರ ಮನೆಯಲ್ಲಿ ಕಳ್ಳತನವಾಗಿದ್ದು ನಿಜಾನಾ ಅಥವಾ ಅದು ಒಂದು ಸ್ಕ್ರಿಪ್ಟ್ ಆಗಿತ್ತಾ? ಈ ಪ್ರಶ್ನೆಗೂ ಕೂಡ ಪ್ರಥಮ್ ಉತ್ತರ ಕೊಡಬೇಕಾಗತ್ತೆ. ಆ ದಿವಸ ಅವರೇ ಹೇಳಿಕೊಂಡಿರುವ ಹಾಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ದೇವ್ರವನೇ ಬಿಡು ಗುರು ಈ ಚಿತ್ರದ ಹಾರ್ಡ್ ಡಿಸ್ಕ್ ಕಳ್ಳತನವಾಗಿತ್ತು. ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ವಸ್ತು ಆ ದಿವಸ ಕಳ್ಳತನವಾಗಿತ್ತು ಅನ್ನುವಂಥ ಮಾತನ್ನು ಕೂಡ ಪ್ರಥಮ್ ಹೇಳಿದ್ರು. ನಿಜವಾಗ್ಲೂ ಕಳ್ಳತನವೂ ಕೂಡ ಒಂದು ಸ್ಕ್ರಿಪ್ಟ್ ಆಗಿತ್ತಾ? ಹಾಗಿದ್ರೆ ಹಾರ್ಡ್ ಡಿಸ್ಕ್ ನಿಜವಾಗ್ಲೂ ಕಳುವಾಗಿತ್ತಾ? ಕಳ್ಳತನ ಆಗಿದ್ದು ನಿಜಾನಾ? ಇದೆಲ್ಲವೂ ಕೂಡ ಆ ಚಿತ್ರದ ಪಬ್ಲಿಸಿಟಿಗೋಸ್ಕರ, ಪ್ರಚಾರಕ್ಕೋಸ್ಕರ ನೀವು ನಡೆಸ್ತಾ ಇರುವಂತಹ ಕ್ರಿಯೇಟಾ? ನೀವು ನಡೆಸಿರುವಂತ ಇದೆಲ್ಲವೂ ಕೂಡ ಕ್ರಿಯೇಟೆಡ್? ಇದಕ್ಕೂ ಕೂಡ ಉತ್ತರ ಕೊಡಬೇಕಾಗತ್ತೆ. ಸದ್ಯ ಅಪಾಯದಿಂದ ತಾವು ಪಾರಾಗಿದ್ದೀರಿ, ನಿಮಗೆ ರೆಸ್ಟ್ ಬೇಕು, ಒಪ್ಪಿಕೊಳ್ಳೋಣ. ಡಾಕ್ಟರ್ ಅನುಮತಿಯ ಮೇರೆಗೆ ಇನ್ನೂ 1-2 ದಿವಸ ನೀವು ಆಸ್ಪತ್ರೆಯಲ್ಲಿ ಇರಬಹುದು. ಆಮೇಲೂ ಕೂಡ 1-2 ದಿವಸ ನೀವು ರೆಸ್ಟ್ ತೆಗೆದುಕೊಳ್ಬಹುದು. ಆದ್ರೆ ಒಂದಲ್ಲ ಒಂದು ದಿನ ಈ ಎಲ್ಲಾ ಪ್ರಶ್ನೆಗಳನ್ನ ಕೇಳುವಂತ ಅಧಿಕಾರ ಜನಕ್ಕಿದೆ. ನೀವೇ ಅವತ್ತು ಹೇಳಿದ್ರಿ, ಈ ಗೆಲುವು ನನ್ನದಲ್ಲ, ಇದು ಕನ್ನಡಿಗರ ಗೆಲುವು. ನಿಮ್ಮನ್ನ ಗೆಲ್ಲಿಸಿದ್ದು ಇದೇ ಕನ್ನಡಿಗರು. ಇವತ್ತು ನೀವು ಮಾಡಿದ್ದು ಇದೇ ಕನ್ನಡಿಗರ ಮುಂದೆ. ಇವತ್ತು ನಾವು ಅದೇ ಕನ್ನಡಿಗರು ಇಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀವಿ. ಅದಕ್ಕೆ ನೀವು ಈ ಕನ್ನಡಿಗರ ಮುಂದೆ ನೀವು ಉತ್ತರ ಕೊಡಲೇಬೇಕು. ಕೊಡ್ತೀರಿ ಅನ್ನುವಂತ ಒಂದು ಭರವಸೆ ಕೂಡ ನಮಗಿದೆ. ಯಾಕಂತ ಹೇಳಿದ್ರೆ ನೀವು ಬಹಳ ಬುದ್ಧಿವಂತರಿದ್ದೀರಿ, ಬಹಳ ವಾಕ್ ಚಾತುರ್ಯರು. ನೀವು ಕೊಡಬೇಕು ಅನ್ನುವಂತ ಒಂದು
ಪ್ರಜ್ಞೆ ನಿಮ್ಮಲ್ಲಿ ಇದೆ ಅಂತ ನಾವು ನಂಬಿಕೊಂಡಿದ್ದೀವಿ. ಆ ಉತ್ತರಕ್ಕಾಗಿ ಕಾಯ್ತಾ ಇದ್ದೀವಿ. ಬಿಗ್ ಬಾಸ್ ವೇದಿಕೆಯ ಮೇಲೆ ನೀವು ಕೊಟ್ಟಂತ ಮಾತು ಆ ಕ್ಷಣದಿಂದ ಈ ಕ್ಷಣದವರೆಗೆ ಏನೆಲ್ಲ ಆಯಿತು, ನೀವು ಗೆದ್ದಂತ ಹಣವನ್ನ ಏನ್ ಮಾಡಿದ್ರಿ, ನಿಜವಾಗ್ಲೂ ನಿಮ್ಮ ಮನೆಯಲ್ಲಿ ಕಳ್ಳತನವಾಗಿದ್ದು ಹೌದಾ, ನಿಮ್ಮ ಚಿತ್ರದ ಹಾರ್ಡ್ ಡಿಸ್ಕ್ ಕಳ್ಳತನ ಆಗಿದ್ದು ಹೌದಾ, ಆ ಕಳ್ಳತನದಲ್ಲಿ ಬೇರೆ ಏನೇನೆಲ್ಲ ನೀವು ಕಳ್ಕೊಂಡ್ರಿ ಹಾಗಿದ್ರೆ, ಅಥವಾ ಇದೆಲ್ಲವನ್ನು ಕೂಡ ನೀವು ಕೇವಲ ನಿಮ್ಮ ಚಿತ್ರದ ಪ್ರಚಾರಕ್ಕಾಗಿ ಮಾಡ್ತಾ ಇದ್ದೀರಾ, ಅಥವಾ ಕನ್ನಡಿಗರ ಮನಸ್ಸಲ್ಲಿ ಬಾಯಲ್ಲಿ ನನ್ನ ಹೆಸರು ಸದಾ ಇರಬೇಕು ಅಂತ ನೀವೇನಾದ್ರೂ ರೆಡಿಮೇಡ್ ಸ್ಕ್ರಿಪ್ಟ್ ಅನ್ನ ಕರ್ನಾಟಕದಲ್ಲಿ ಹೊರ ಹಾಕ್ತಾ ಇದ್ದೀರಾ? ಇದೆಲ್ಲದಕ್ಕೂ ಕೂಡ ಉತ್ತರವನ್ನ ಕೊಡಬೇಕಾಗುತ್ತೆ. ಪ್ರಥಮ್ ಅವರೇ, ಹಂತ ಹಂತವಾಗಿರ್ತಕ್ಕಂಥ ಡೆವಲಪ್ಮೆಂಟ್ ಅನ್ನ ಗಮನಿಸ್ತಾ ಹೋದಾಗ ಬಹಳಷ್ಟು ಪ್ರಶ್ನೆಗಳು ಹುಟ್ಟಿಕೊಳ್ತವೆ. ಈಗ ಪ್ರಸ್ತುತ ಈ ಹಂತದಲ್ಲಿ ಹರಿದಾಡ್ತಾ ಇರುವಂತ ಕೆಲವೊಂದು ಅತಿ ಅಮೂಲ್ಯವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈ ಪ್ರಶ್ನೆಗೆ ಆದಷ್ಟು ಬೇಗ ತಾವು ಉತ್ತರವನ್ನ ಕೊಡಬೇಕಾಗತ್ತೆ. ಸದ್ಯ ತಾವು ಅಪಾಯದಿಂದ ಪಾರಾಗಿದ್ದೀರಿ. ನಿಮ್ಮ ತಂದೆಯೇ ಜನಶ್ರೀಗೆ ಮಾಹಿತಿಯನ್ನು ಬಿಟ್ಟುಕೊಟ್ಟಿದ್ದಾರೆ. ಊಟ ತಿಂಡಿ ಮಾಡದೆ ಇರೋದ್ರಿಂದ ಸ್ವಲ್ಪ ಸುಸ್ತಾಗಿದ್ದಾರೆ. ಮತ್ತು ಅವರ ಸ್ನೇಹಿತ ವಿವೇಕ್ ಹೇಳಿದಾಗೆ ಇನ್ನೊಂದು 2 ದಿವಸ ಆಮೇಲೆ ಅವರು ಸರಿ ಹೋಗ್ತಾರೆ, ಆಮೇಲೆ ಡಿಸ್ಚಾರ್ಜ್ ಆಗ್ತಾರೆ, ಆಮೇಲೆ ಮನೆಗೆ ಬರ್ತಾರೆ. ಬಹುಶಃ ಇನ್ನೂ 4 ದಿನ ರೆಸ್ಟ್ ತಗೊಳ್ಳಿ, ಆಮೇಲೆ ಆದ್ರೂ ನೀವು ಕೊಡಲೇಬೇಕು. ಇದೇ ಕನ್ನಡಿಗರು ನಿಮ್ಮನ್ನ ಗೆಲ್ಲಿಸಿದ್ದು, ಇದೇ ಕನ್ನಡಿಗರು ನಿಮ್ಮನ್ನ ಮೆಸೇಜ್ ಮಾಡಿಸಿ ಗೆಲ್ಲಿಸಿದ್ದು, ಇದೇ ಕನ್ನಡಿಗರ ಮುಂದೆ ನೀವು ಹೇಳ್ಕೊಂಡಿದ್ರಿ ಇದು ನನ್ನ ಗೆಲುವಲ್ಲ ಕನ್ನಡಿಗರ ಗೆಲುವು ಅಂತ. ಇದೇ ಕನ್ನಡಿಗರು ನೀವು ಮಾಡಿರ್ತಕ್ಕಂಥ ಅಪ್ಲೋಡ್ ಮಾಡಿರ್ತಕ್ಕಂಥ ವಿಡಿಯೋ, ಇವತ್ತು ನೀವು ಯಾವ ದುಸ್ಸಾಹಸಕ್ಕೆ ಕೈ ಹಾಕಿ ಆಸ್ಪತ್ರೆಯಲ್ಲಿ ಮಲಗಿದ್ದೀರೋ ಆ ಕೆಲಸ ಎಂತ ಘನಂದಾರಿ ಕೆಲಸ, ನೀವೇ ಉತ್ತರ ಕೊಡಬೇಕು. ಬಹಳಷ್ಟು ಜನರಿಗೆ ಇದರಿಂದ ಅಸಮಾಧಾನ ಆಗಿದೆ. ಅವರ ಮನಸ್ಸಲ್ಲಿ ನಿಮ್ಮ ವಿರುದ್ಧ ಅಭಿಪ್ರಾಯಗಳು ಶೇರ್ ಆಗ್ತಾ ಇವೆ. ಆ ಎಲ್ಲ ಪ್ರಶ್ನೆಗಳಿಗೂ ನೀವು ಇವತ್ತು ಉತ್ತರ ಕೊಡುವಂತ ಸ್ಥಾನದಲ್ಲಿ ಕೂತಿದ್ದೀರಿ. ನೀವೇ ಹೇಳಿದಾಗೆ 7 ಕೋಟಿ ಕನ್ನಡಿಗರ ಗೆಲುವು, ಆ 7 ಕೋಟಿ ಕನ್ನಡಿಗರ ಬಾಯಲ್ಲಿ ಇವತ್ತು ಇಷ್ಟು ಪ್ರಶ್ನೆಗಳು ಹರಿದಾಡ್ತವೆ. ಬಹಳಷ್ಟು ಪ್ರಶ್ನೆ ಇದೆ. ಕೆಲವು ಪ್ರಶ್ನೆಗಳನ್ನ ಆಯ್ಕೆ ಮಾಡಿಕೊಂಡು ಜನಶ್ರೀ ಇವತ್ತು ನಿಮ್ಮ ಮುಂದೆ ಇಡ್ತಾ ಇದೆ. ಈ ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕು. ವೇದಿಕೆಯ ಮೇಲೆ ಸಂಭ್ರಮಿಸುವ ಬರದಲ್ಲಿ ನೀವು ಆಡಿರುವಂತ ಮಾತು ಕೂಡ ಹಾಗಿದ್ರೆ ಗಿಮಿಕ್ ಆಗಿತ್ತಾ? ಅದು ಕೇವಲ ಪ್ರಚಾರದ ವಸ್ತುವಾಗಿತ್ತಾ? ಆ ಗೆಲುವನ್ನು ನೀವು ಕೇವಲ ಪ್ರಚಾರಕ್ಕಾಗಿ ಬಳಸ್ಕೊಂಡ್ರ? ನಿಮ್ಮ ಮನೆಯಲ್ಲಿ ದೇವರವನೇ ಬಿಡು ಗುರು ಈ ಚಿತ್ರದ ಹಾರ್ಡ್ ಡಿಸ್ಕ್ ಕಳ್ಳತನವಾಗಿದ್ದು ಹೌದಾ? ಹಾಗಾದ್ರೆ ಕಳ್ಳತನದ ಜೊತೆಗೆ ಬೇರೆ ಯಾವೆಲ್ಲ ವಸ್ತುಗಳು ಕಳ್ಳತನವಾಗಿತ್ತು? ಅಥವಾ ಕಳ್ಳತನವೂ ಕೂಡ ಒಂದು ನಾಟಕದ ಭಾಗವಾಗಿತ್ತಾ? ಈ ಎಲ್ಲ ಪ್ರಶ್ನೆಗೆ ಉತ್ತರವನ್ನ ಕೇಳುವ ಅಧಿಕಾರ ಈ ಕನ್ನಡಿಗರಿಗೆ ಇದೆ. ಕೊಡಬೇಕಾದಂತ ಜವಾಬ್ದಾರಿಯುತ ಸ್ಥಾನದಲ್ಲಿ ನೀವಿದ್ದೀರಿ, ಕೊಡಲೇಬೇಕು. ಆ ಅನಿವಾರ್ಯತೆಯ ಸ್ಥಿತಿಯನ್ನ ನಿಮಗೆ ನೀವೇ ತಂದುಕೊಂಡಿರುವಂತಹದ್ದು. ಹಾಗಾಗಿ ನಿಮ್ಮ ಉತ್ತರ ಆದಷ್ಟು ಬೇಗ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಕರ್ನಾಟಕದ ಜನ ಇದ್ದಾರೆ. ಯೋಧರ ಕುಟುಂಬಗಳಿಗೆ ನಾನು ಗೆದ್ದಿರುವ ಹಣವನ್ನ ಹಂಚುತ್ತೀನಿ ಎನ್ನುವಂತ ಮಾತನ್ನ ಹೇಳಿದ್ರಿ, ಅದ್ರ ಬಗ್ಗೆನೂ ಕೂಡ ಸ್ಪಷ್ಟನೆ ಬೇಕಾಗತ್ತೆ. ಆಮೇಲೆ ನೀವು ಏನೇನು ಮಾಡಿದ್ರಿ ಅದ್ರ ಬಗ್ಗೆನೂ ಕೂಡ ಸ್ಪಷ್ಟನೆ ಬೇಕಾಗತ್ತೆ. ಇವತ್ತು ಇಂತಹ ದುಸ್ಸಾಹಸಕ್ಕೆ ಕೈ ಹಾಕುವಂತ ಮನಸ್ಸಾದ್ರೂ ಯಾಕೆ ಮಾಡಿದ್ರಿ? ಇದರಿಂದ ಸಮಾಜಕ್ಕೆ ಯಾವ ರೀತಿಯ ಒಂದು ಸಂದೇಶವನ್ನ ನೀವು ಕೊಟ್ಟಂತಾಗುತ್ತೆ. ಇವತ್ತು ನೀವು ಒಬ್ಬ ಸೆಲೆಬ್ರಿಟಿ ಸ್ಥಾನದಲ್ಲಿ ಇದ್ದಂತಹ ಪ್ರಥಮ್ ಈ ರೀತಿ ಮಾಡಿದಾಗ ಸಮಾಜದಲ್ಲಿ ನಿಮ್ಮ ದೃಷ್ಟಿ ಏನಾಗಿರಬಹುದು ನೀವೇ ಯೋಚಿಸಿ ಪ್ರಥಮ್. ಹಾಗೆ ವೀಕ್ಷಕರೇ, ನೀವು ಕೂಡ ಈ ಒಂದು ವಿಚಾರವಾಗಿ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಬಹುದು. ಪ್ರಥಮ್ ಇವತ್ತು ಏನು ಮಾಡಿದ್ದಾರೆ ಆ ವಿಚಾರವಾಗಿ ನೀವು ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಬಹುದು. ಇನ್ನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಜನಶ್ರೀ ವಾಹಿನಿಯ ನಂಬರ್ ಡಿಸ್ಪ್ಲೇ ಆಗುತ್ತೆ. ಆ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಳ್ಬಹುದು. ಈಗ ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ಜನಶ್ರೀ ನ್ಯೂಸ್ ಮತ್ತೆ ಮುಂದುವರಿಯುತ್ತೆ. ಬ್ರೇಕ್ ಆದ್ಮೇಲೆ ಮತ್ತೆ ಪುನಃ ಜನಶ್ರೀ ನ್ಯೂಸ್ ಮುಂದುವರಿತಾ ಇದೆ. ಬಿಗ್ ಬಾಸ್ ವಿಜೇತ ಒಳ್ಳೆ ಹುಡುಗ ಪ್ರಥಮ್ ಇವತ್ತು ಆಸ್ಪತ್ರೆಯಲ್ಲಿದ್ದಾರೆ. ಒಂದು ಕ್ಷುಲ್ಲಕ ಕಾರಣಕ್ಕೋಸ್ಕರ ನಿದ್ರೆ ಮಾತ್ರೆಯನ್ನು ಸೇವಿಸಿ ಅವರು ಇವತ್ತು ಆಸ್ಪತ್ರೆಯಲ್ಲಿರುವಂತಹದ್ದು. ಹಾಗಾಗಿ ಬಹಳಷ್ಟು ಪ್ರಶ್ನೆಗಳು ಕೂಡ ಹುಟ್ಟಿಕೊಂಡಿವೆ. ಅವರ ಅನೇಕ ಸ್ನೇಹಿತರನ್ನ ನಾವು ಮಾತನಾಡಿಸುವ ಪ್ರಯತ್ನವನ್ನು ಕೂಡ ಮಾಡಿದ್ದೀವಿ. ಅವರೆಲ್ಲರೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಥಮ್ ಈ ರೀತಿ ಮಾಡುವಂತ ಹುಡುಗ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅನುಮಾನ ಅವರನ್ನು ಕೂಡ ಕಾಡ್ತಾ ಇದೆ, ಎಲ್ಲರನ್ನೂ ಕೂಡ ಕಾಡ್ತಾ ಇದೆ. ಪ್ರಥಮ್ ಈ ಸಾಮಾಜಿಕ ಜಾಲತಾಣವನ್ನ ಈ ರೀತಿ ಮಿಸ್ಯೂಸ್ ಮಾಡ್ಕೊಂಡ್ರ, ಒಂದು ಕೆಟ್ಟ ಸಂದೇಶ ಹೋಗುತ್ತೆ ಅಂತ ಗೊತ್ತಿದ್ರು ಕೂಡ ಒಳ್ಳೆ ಹುಡುಗ ಪ್ರಥಮ್ ಯಾಕೆ ಹೀಗೆ ಮಾಡಿದ್ರು ಅನ್ನುವಂತ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ಇದೀಗ ನಮ್ಮ ಜೊತೆ ಬಿಗ್ ಬಾಸ್ ಸ್ಪರ್ಧಿ ನಿರಂಜನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಿರಂಜನ್ ಅವರೇ ನಮಸ್ಕಾರ.
ನಮಸ್ಕಾರ ವಸಂತ್ ಅವರೇ. ನಿರಂಜನ್, ಯಾವಾಗ ಗೊತ್ತಾಯ್ತು ವಿಚಾರ ತಮಗೆ? ನನಗೆ ಬೆಳಗ್ಗೆ ಗೊತ್ತಾಯ್ತು. ನನಗೂ ಇಟ್ ವಾಸ್ ಶಾಕಿಂಗ್. ಯಾಕಂದ್ರೆ ನಾವು ರಾಮನವಮಿ ನನಗೆ ತುಂಬಾ ಶ್ರೇಷ್ಠ. ಯಾಕಂದ್ರೆ ನಾನು ತುಂಬಾ ನಂಬೋದೇವ್ರು. ನಾವೇನೋ ಪೂಜೆ ಗೀಜೆ ಅಂತೆಲ್ಲ ಇದ್ದಾಗ ಸಡನ್ ಆಗಿ ಯಾರೊಬ್ರು ನ್ಯೂಸ್ ನೋಡು ಇದ್ ನೋಡು ಹಂಗ್ ನೋಡು ಕಳ್ಸಕ್ ಶಾಕ್ ಆಯ್ತು. ಈವನ್ ಐ ವಾಸ್ ಇನ್ ಅ ಬಿಗ್ ಶಾಕ್. ಬಟ್ ವಿಡಿಯೋ ನೋಡಿದ್ಮೇಲೆ ಸ್ವಲ್ಪ ಸಮಾಧಾನ ಆಯ್ತು. ಯಾಕೆಂದ್ರೆ ಆ ತರ ವಿಡಿಯೋಗಳು ಅಥವಾ ವಿಡಿಯೋನಲ್ಲಿ ನೀವೇನ್ ನೋಡಿದ್ರೆ ಆ ತರ ಪ್ರಥಮ ನಾನು ಬಿಗ್ ಬಾಸ್ ಅಲ್ಲಿ ತುಂಬಾ ನೋಡಿದೀನಿ. ಮಾಡೋದು ಎಲ್ಲ ಮಾಡ್ತಾನೆ. ಅಂದ್ರೆ ಸಮಯ ಸಂದರ್ಭಕ್ಕೆ ಸರಿಯಾಗಿ ಪ್ರಥಮ್ ಬದಲಾಗ್ತಾರೆ ಅಂತ ಹೇಳ್ತೀರಿ ನೀವು? ಆಗ್ತಾನೆ, ಬಟ್ ಇಂತ ಒಂದು ನಿರ್ಧಾರ ತಗೋಬೇಕು ಅಂದ್ರೆ ಅದಕ್ಕೇನೋ ಒಂದು ಬಲವಾದ ಕಾರಣ ಇರಬೇಕು. ಯಾಕಂದ್ರೆ ನನಗೆ ಗೊತ್ತಿರೋದು ಮಾತ್ರ ನಾ ಹೇಳ್ಬಲ್ಲೆ. ಖಂಡಿತ ಖಂಡಿತ. ಹಾಗಾಗಿ ಆ ಕಾರಣಗಳು ಏನು, ಅವ್ನ್ ಏನಕ್ಕೆ ಹಂಗ್ ಮಾಡ್ಕೊಂಡ, ಹಂಗ್ ಮಾಡ್ಕೊಳ್ಳೋ ವ್ಯಕ್ತಿ ಅಂತ ನನಗೆ ಇದುವರೆಗೂ ಅಂತ ಅನ್ಸಿರ್ಲಿಲ್ಲ. ಇನ್ನು ಬೇಕಾದ್ರೆ ಇನ್ನೊಬ್ರು ಒಂದ್ ತಲೆ ತಡ್ಕೊಳಕಾಗದೆ ಇನ್ನೊಬ್ರು ಸೂಸೈಡ್ ಮಾಡ್ಕೊಂಡ್ಬಿಡ್ಬೇಕು, ಅಷ್ಟು ತಲೆ ತಿಂತಾನ ಅವನು. ಖಂಡಿತ ನೋಡಿದೀವಿ. ಹಾ, ಸೊ ಇವನೇ ಈ ತರ ಮಾಡ್ಕೋಬೇಕಾದ್ರೆ ಏನೋ ಒಂದು ಬಲವಾದ ಕಾರಣ ಇರಬೇಕು. ಅದ್ ಏನಾಗಿದೆ ಏನೋ ಎಲ್ಲ ಗೊತ್ತಿಲ್ಲ. ಬಟ್ ಏನೇ ಆಗಿದ್ರು ಅಷ್ಟು ದಿನ ಮನೇಲಿ ಇದ್ದಾಗ ನಾವು ಒಂಥರ ಫ್ಯಾಮಿಲಿ ತರ ಆಗೋಗಿರ್ತೀವಿ. ಯಾಕಂದ್ರೆ ನಿಜ ಹೇಳ್ಬೇಕು, ಎಲ್ಲರಿಗಿಂತ ಕೊಂಡಿದ್ದೆ ನನ್ನ ಅವನು. ಖಂಡಿತ ನಿಜವಾಗ್ಲು. ಆದ್ರೂ ಕೂಡ ಎಲ್ಲ ಒಂದ್ ಕಡೆ ನಾವು ಆಚೆ ಬರ್ಬೇಕಾದ್ರೆ ತುಂಬಾ ಇಷ್ಟಪಟ್ಟು ನಾನು ಆಚೆ ಬಂದೆ ಅವನ್ನ. ತುಂಬಾ ಹತ್ರ ಆಗಿದ್ದ ಮನ್ಸಿಗೆ. ಹಾಗಾಗಿ ಎಲ್ಲ ಒಂದ್ ಕಡೆ ಬೇಸರ ಇದೆ. ಈ ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ನಿರಂಜನ್ ಯಾವತ್ತಾದ್ರೂ ಏನಾದ್ರು ಶೇರ್ ಮಾಡ್ಕೊಂಡಿದ್ರ? ಏನೋ ಒಂದು ಗಿಲ್ಟಿ ಫೀಲ್ ಆಗ್ತಾ ಇದೆ, ನನಗೇನೋ ಹಿಂಸೆ ಆಗ್ತಾ ಇದೆ ಈ ವಿಚಾರವಾಗಿ? ಇಲ್ಲ ಇಲ್ಲ ಇಲ್ಲ, ಗಿಲ್ಟಿ ಅಂತ ಯಾವತ್ತೂ ಅಂದವನೇ ಮನ್ಸಲ್ಲ. ಮನ್ಸಲ್ಲಿ ಬಂದೇ ಇಲ್ಲ ಅವ್ನಿಗೆ ಯಾವ್ದು. ಬಟ್ ಈ ತರ ತುಂಬಾ ಫೇಮ್ ನನ್ಗೆ ಹ್ಯಾಂಡಲ್ ಮಾಡಕ್ ಆಗಲ್ಲ, ಕಷ್ಟ ನಂಗೆ. ಅಯ್ಯೋ ಈ ಫೋನು ಇದು ಎಲ್ಲ ತಲೆ ಕೆಟ್ಟೋಗಿದೆ ನಂಗೆ, ಒಂದಿನಾನು ಬಿಡುವಿಲ್ಲ ಅಂತೆಲ್ಲ ಅನ್ನೋನು. ಬಟ್ ಈ ತರ ಯಾವತ್ತು ಒಂಥರ ನಾನು ಲೋ ಫೀಲ್ ಆಗ್ತಾ ಇದೀನಿ, ಈ ತರ ಮಾತು ಒಂದು ಹಿಸ್ಟ್ರಿಲೇ ಬಂದಿಲ್ಲ. ಅಲ್ಲ, ಯಾವತ್ತು 115 ದಿವಸ ಕ್ಯಾಮ್ರಾದ ಮುಂದೆ ಇದ್ದಾಗ ಯಾರಿಗೂ ಕೂಡ ಈ ರೀತಿ ಒಂದ್ ಸೆಕೆಂಡ್ ಕೂಡ ಈ ಥಾಟ್ ಬಂದಿರ್ಲಿಕ್ಕಿಲ್ಲ. ಚಾನ್ಸೇ ಇಲ್ಲ. ಈ ಸುದ್ದಿ ಕೇಳಿದಾಗ ನಿರಂಜನ್, ಸುಸೈಡ್ ಅಟೆಂಪ್ಟ್ ಸುದ್ದಿ ಕೇಳಿದಾಗ ಫಸ್ಟ್ ರಿಯಾಕ್ಷನ್ ನಿಮ್ಗೆ ಏನ್ ಅನಿಸ್ತದೆ? ನಿಮ್ಗೆ ಒಂದ್ ಸೆಕೆಂಡ್ ಏನ್ ಅನಿಸ್ತದೆ? ಇಲ್ಲ, ನನಗೆ ಪ್ರಥಮ ವಿಚಾರದಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ ಒಂದೊಂಥರ ತೋಳ ಬಂತು ತೋಳ ಕತೆ ಒಂದು. ಖಂಡಿತ. ಸೊ ಅವ್ನ ಅದ್ ಯಾವಾಗ ಏನ್ ಹೇಳ್ತಾನೆ, ಅದ್ ಏನ್ ಮಾಡ್ತಾನೆ, ಅದು ಎಲ್ಲೋ ಒಂದ್ ಕಡೆ ನಮ್ದಾಗ ಅಯ್ಯೋ ನಾನು ಸುಮ್ಮನೆ ಮಾಡಿದ್ದು ಅಂತ ಅನ್ಬಿಟ್ಟಿದ್ದ. ಹಾಗಾಗಿ ಅವ್ನ್ ಏನ್ ನಂಬೇಕು ಏನ್ ನಂಬಾರ್ದು ಒಂದೂ ಗೊತ್ತಾಗಲ್ಲ. ಕೆಲವೊಂದ್ ಕಡೆ ಸುದ್ದಿ ಕೇಳಿದಾಗ ಶಾಕ್ ಆಯ್ತು, ಬಟ್ ವೆರಿ ನೆಕ್ಸ್ಟ್ ಸೆಕೆಂಡ್ ಚಾನ್ಸ್ ಇರಲ್ಲ ಅಂತಾನು ಅನ್ಸಿತ್ತು. ಅದು ಅಲ್ಲದೆ ಬರೀ ನಿದ್ದೆ ಮಾತ್ರ ತಗೊಂಡಿಲ್ಲ ಅನ್ನೋ ಒಂದು ಧೈರ್ಯನೂ ಇದೆ. ಅದು ಅವ್ನು ಎಷ್ಟು ತಗೊಂಡಿದ್ದಾನೆ ಅಂತಾನು ಗೊತ್ತಿಲ್ಲ. ಅಲ್ಲ, ಕೇವಲ 2 ಮಾತ್ರೆ ಅಂತ ಸದ್ಯಕ್ಕೆ ಸಿಕ್ಕಿರುವಂತ ಮಾಹಿತಿ. 2 ಮಾತ್ರೆ ಏನ್ ಜಾಸ್ತಿ ನಿದ್ದೆ ಮಾಡಬಹುದು ಅಷ್ಟೇ. ಅಲ್ಲ, ಖಂಡಿತವಾಗ್ಲು ಅಲ್ಲಿಂದಲೇ ಈಗ ಅನುಮಾನ ಹುಟ್ಟುಕೊಂಡಿರುವಂತ ನಿರಂಜನ್. ಅಲ್ಲಿಂದಲೇ ಈಗ ಪೊಲೀಸ್ನವರು ಕೂಡ ಅದೇ ರೀತಿಯಾದಂತಹ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಷ್ಟು ಬೇಗ ಆತ ರಿಕವರಿ ಆಗಿ ಈಗ ಮಾತನಾಡುವಂತ ಹಂತಕ್ಕೆ ಬಂದಿದ್ದಾನೆ ಅಂತ ಮಾಹಿತಿ ಸಿಕ್ಕಿದ ಮೇಲೆ ಡಾಕ್ಟರ್ ಕೂಡ ಹೇಳ್ತಾ ಇದ್ದಾರೆ ಕೇವಲ 2 ಮಾತ್ರೆ ತಗೊಂಡಿರುವಂತಹದ್ದು. ಅಂದ್ರೆ ಈ ಬೆಳವಣಿಗೆ ಗಮನಿಸ್ತಾ ಹೋದಾಗ ನಮ್ಗೂ ಸಾಮಾನ್ಯವಾಗಿ ಹುಟ್ಟುವಂತ ಪ್ರಶ್ನೆ, ಇದು ಕೂಡ ಒಂದು ಗಿಮಿಕ್ ಇರಬಹುದೇನೋ ಅಂತ. ಗೊತ್ತಿಲ್ಲ, ಯಾಕಂದ್ರೆ ನಾನು ಹೇಳಿದ್ನಲ್ಲ ಅವನ ಜೊತೆ ನಾನು ಮಾತಾಡಿದ್ದು ನನಗೆ ಏನಾದ್ರು ಗೊತ್ತಿದ್ರೆ ನಾನು ಖಂಡಿತ ಹೀಗೆ ಅಂತ ಹೇಳ್ಬಿಡ್ಬೋದಾಗಿತ್ತು. ಬಟ್ ಅವ್ನ್ ಏನಕ್ ಮಾಡ್ದ ಈ ತರ, ಅದ್ರ ಹಿಂದೆ ಏನಾಗಿದೆ ಏನೂ ಗೊತ್ತಿಲ್ಲ. ಬಟ್ ಅವ್ನ್ ವಿಡಿಯೋನಲ್ಲಿ ರೆಕಾರ್ಡ್ ಮಾಡಿರ್ಬೇಕಾದ್ರೆ ಅದೇ ಮನ್ಸಿಗೆ ತುಂಬಾ ಬೇಜಾರಾಗಿದೆ ಹಾಗೆ ಹೇಗೆ ಅಂತ ಅಂದ. ಅದ್ ಏನ್ ಅವನ್ನ ನಂಬೇಕು ಬಿಡ್ಬೇಕು ಒಂದೂ ಗೊತ್ತಾಗಲ್ಲ. ಬಟ್ ಆಸ್ ಅ ಹ್ಯೂಮನ್ ಬೀಯಿಂಗ್ ಒಂದು ಮಾನವೀಯತೆ ಇರೋದ್ರಿಂದ ಈ ತರ ಅವ್ನು ಇನ್ನೊಂದ್ಸಲಿ ಮಾಡ್ಕೊಳ್ದಿರ್ಲಿ, ಮಾಡ್ಕೊಂಡಿರೋದ್ರಿಂದ ಅವ್ನಿಗೆ ಏನಾದ್ರು ತೊಂದರೆ ಆಗಿದ್ರೆ ಬೇಗ ಅವ್ನಿಗೆ ಚೇತರಿಸ್ಕೊಳ್ಳಿ ಅಂತ. ಈಗ ದೇವ್ರ ದೊಡ್ಡವನು ಏನು ಆಗಿಲ್ಲ ನಿರಂಜನ್, ಸಪೋಸ್ ಇಲ್ಲ ಆಗೋದು ಇಲ್ಲ. ಖಂಡಿತ ಅಲ್ಲ, ಇನ್ನು ಏನಾದ್ರು ಆಗಿದ್ದಿದ್ರು ಕೂಡ ಬಹಳ ಒಂದು ರಾಂಗ್ ಮೆಸೇಜ್ ಸೊಸೈಟಿ ಹೋಗ್ತಾ ಇತ್ತಲ್ವಾ ಸರ್? ನನ್ನ ಪ್ರಕಾರ ಸೂಸೈಡ್ ಅಟೆಂಪ್ಟ್ ದೊಡ್ಡ ಕ್ರೈಮ್ ಸರ್, ನಿಜವಾಗ್ಲು. ಎಸ್, ಯಾಕಂದ್ರೆ ಇವಾಗ ಅವನನ್ನು ಆದರ್ಶ ವ್ಯಕ್ತಿಯಾಗಿ ತಗೊಂಡವ್ರು ತುಂಬಾ ಜನ ಇದ್ದಾರೆ. ಖಂಡಿತ. ಪ್ರಥಮ್ ಒಬ್ಬ ಸಾಮಾನ್ಯನಾಗಿ ಬಂದು ಈ ತರ ಹೆಮ್ಮರವಾಗಿ ಬೆಳೆಯುವಂತದ್ದು ಅಸಾಧಾರಣನೇ. ಅದು ಖಂಡಿತ ಎಲ್ಲರ ಕೈಯಲ್ಲಿ ಸಾಧ್ಯ ಇಲ್ಲ. ಸೊ ಅವನನ್ನ ರೋಲ್ ಮಾಡೆಲ್ ಆಗಿ ತಗೊಂಡು ತುಂಬಾ ಜನ ನಾನ್ ಹಿಂಗಾಗಬೇಕು, ನೀವು ನಂಬ್ತಿರೋ ಬಿಡ್ತಿರೋ. ಬಿಗ್ ಬಾಸ್ ಅವ್ನು ವಿನ್ ಆದ್ಮೇಲೆ ಫೇಸ್ಬುಕ್ ಅಲ್ಲಿ ಒಂದಷ್ಟು ಜನ ಒಳ್ಳೆ ಹುಡುಗ ರಮೇಶ್, ಒಳ್ಳೆ ಹುಡುಗ ಸುರೇಶ್ ಅಂತೆಲ್ಲ ಹೆಸರು ಚೇಂಜ್ ಮಾಡ್ಕೊಂಡ್ರು. ಸೊ ಅವನನ್ನ ಅಷ್ಟು ಜನ ಫಾಲೋ ಮಾಡ್ತಾ ಇದ್ದಾರೆ. ಈ ತರ ಎಲ್ಲ ಮಾಡಿದಾಗ ಇವ್ನು ಈ ತರ ಮಾಡೋದು ತಪ್ಪೆ. ಬಟ್ ಇದು ಯಾರಿಗೂ ಮಾದರಿ ಆಗದೆ ಇರ್ಲಿ. ತಾವು ನಿರಂಜನ್ ಅವರ ಇವ್ರು ಪ್ರಥಮ್ ಅವರ ತಂದೆಯನ್ನಾಗ್ಲಿ ಯಾರನ್ನಾದ್ರೂ ಫೋನ್ ಮೂಲಕ ಮಾತಾಡಿಸೋ ಪ್ರಯತ್ನ ಮಾಡಿದೀರಾ? ಎಲ್ಲರಿಗೂ ಟ್ರೈ ಮಾಡಿದ್ದೆ, ಬಟ್ ಎಲ್ಲಾರ್ದು ಬಿಸಿ ಇದೆ. ನಂಬಲ್ಲ, ನನ್ ಫೋನೇ ಬಿಸಿ ಇದೆ. ಅವರ ಆರೋಗ್ಯದ ಕುರಿತಾಗಿ ನಿಮ್ಗೀಗ ಲೇಟೆಸ್ಟ್ ಮಾಹಿತಿ ಏನಾದ್ರು ಇದೆಯಾ? ಇಲ್ಲ, ಅಂದ್ರೆ ಮಾಡಿದೆ ಆಗ್ಲಿ ಯಾರೊಬ್ರು ಎತ್ಕೊಂಡ್ರು ಯೋಚನೆ ಇಲ್ಲ, ಎಲ್ಲ ಈಗ ಅಬ್ಸಲ್ಯೂಟ್ಲಿ ಫೈನ್ ಅಂತ. ಅಂದ್ರೆ ಅವನಿಗೆ ಫಿಸಿಕಲ್ ಆಗಿ ಇದಕ್ಕಿಂತ ಮಾನಸಿಕವಾಗಿ ಅವನಿಗೆ ಪ್ರಾಬ್ಲಮ್ ಆಗಿದೆ ಅಂತ. ಅಲ್ಲ, ಅದನ್ನು ಕೂಡ ಬಹಳ ಈಸಿಯಾಗಿ ತೆಗೆದುಕೊಳ್ಳುವಂತ ಮನುಷ್ಯ ಆತ, ಅಷ್ಟು ಮಾನಸಿಕವಾಗಿ ದುರ್ಬಲದವನೇನಲ್ಲ. ಖಂಡಿತ, ಯಾಕೆಂದ್ರೆ ಅವ್ನು ಯಾರನ್ನ ಏನಾದ್ರು ಮಾಡಿದ್ರು ಅಂದ್ರೆ ಅದ್ರ ಡಬಲ್ ಅವ್ರಿಗೆ ವಾಪಸ್ ಕೊಡುವಂತ. ಖಂಡಿತ. ಅವ್ನು ಈ ತರ ಏನಕ್ಕೆ ಅಥವಾ
ಅದರಿಂದ ಅವ್ನು ಇನ್ನೊಂದೇನೋ ಇನ್ನೊಬ್ರಿಗೂ ಇದು ಗಳಿಸಕ್ಕೋಸ್ಕರ ಮಾಡಿದ ಏನು ಗೊತ್ತಾಗ್ತಾ ಇಲ್ಲ ಅಂತ. ಬಟ್ ಏನಂದ್ರೆ ಕ್ಲಾರಿಟಿ ನಾನ್ ಮಾತಾಡೋದು ತಪ್ಪಾಗತ್ತೆ ಖಂಡಿತ. ಹಾಗಾಗಿ ಅದೊಂದಕ್ಕೆ. ಬಟ್ ಇಲ್ಲ ಅಂದ್ರೂ ಅವ್ನ ಆತರದವ್ರಂತೂ ಅಲ್ಲ. ಭೇಟಿಯಾಗುವ ಸಾಧ್ಯತೆ ಏನಾದ್ರು ಇದೆಯಾ ನಿರಂಜನ್ ಪ್ರಥಮರನ್ನ? ಇಲ್ಲ, ಇವತ್ತು ನಾನು ಚೆಲುವರಾಯ ಸ್ವಾಮಿ ದೇವಸ್ಥಾನದ ವರ್ಷಕ್ಕೊಂದೇ ಸಲ ಬಾಗಿಲು ತೆಗೆಯೋದು. ಖಂಡಿತ ಹೌದು. ಅಲ್ಲಿ ಪೂಜೆ ಇದೆ, ಅಲ್ಲಿಗೆ ಎಷ್ಟಾಗಿ ಕರೆದಿದ್ದಾರೆ. ಸೊ ಅದಕ್ಕೋಸ್ಕರ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಹಾಗಾಗಿ ಇವತ್ತಾಗೋದಿಲ್ಲ, ಬಟ್ ಬಂದಿದ್ದು ಖಂಡಿತವಾಗ್ಲೂ ಮೊದಲು ಅವ್ನು ಹೋಗ್ಬಿಟ್ಟು ಭೇಟಿ ಆಗ್ತದೆ. ರೀಸೆಂಟ್ ಆಗಿ ಅವ್ನು ಮೂವಿ ಮುಹೂರ್ತ ಅದೆಲ್ಲ ಸಿಕ್ಕಿದ್ವಿ, ಚೆನ್ನಾಗಿ ಮಾತಾಡಿದ್ವಿ, ಎಲ್ಲ ಆಗಿತ್ತು. ಏನಾದ್ರೂ ನಿಮ್ಗೆ ಬಿಗ್ ಬಾಸ್ ಮನೇಲಿರುವ ಪ್ರಥಮ್ಗೂ ಈಗ ಖಾಸಗಿಯಾಗಿ ನೀವು ಪಾರ್ಟಿ ಮಾಡಿದಾಗ ಸೇರಿದಾಗ ಸಿಕ್ಕಿರುವಂತ ಪ್ರಥಮ್ಗೂ ಏನಾದ್ರು ಡಿಫ್ರೆನ್ಸ್ ಖಂಡಿತ ನಿಮ್ಗೆ ಏನಾದ್ರು ಆತನ ಬಾಡಿ ಲ್ಯಾಂಗ್ವೇಜ್ ವಾಕ್ ಸ್ಟೈಲ್ ಅಲ್ಲೋ ಏನು ಕಂಡಿರ್ಲಿಲ್ಲ. ಅಂದ್ರೆ ಬಹುಶಃ ಬೇರೆಯವ್ರಿಗೆ ಅದ್ರ ಡಿಫ್ರೆನ್ಸ್ ಗೊತ್ತಾಗಿರ್ಬೋದು. ಅವ್ರು ಏನ್ ಇವಾಗ ಟಿವಿಲಿ ಅವ್ರು ಯಾರೋ ಬೈಟ್ ಕೊಡ್ತಾರೆ ಅವ್ರಗಳಿಗೆಲ್ಲ ಗೊತ್ತಾಗಿರ್ಬೋದು. ಯಾಕಂದ್ರೆ ಮುಂಚೆ ನಾವು ನೋಡಿದ್ ಪ್ರಥಮ್ ಬೇರೆ, ಈಗ ಅವ್ನಿಗೆ ಸೇಮ್ ಬಂದ್ಬಿಟ್ಟಿದೆ ಹಂಗೆ ಹಿಂಗೆ ಅಂತೆಲ್ಲ ಅವ್ರು ಮಾತಾಡ್ತಿರ್ಬೋದು. ಬಟ್ ನಮಗಂತೂ ಏನ್ ಡಿಫ್ರೆನ್ಸ್ ಇಲ್ಲ, ಯಾಕಂದ್ರೆ ನಮ್ಗಳ ಹತ್ರ ಅಂತೂ ಏನ್ ಆತರ ತೋರ್ಸ್ಕೊಂಡಿಲ್ಲ ಅವನು. ಅಂದ್ರೆ ಅಲ್ಲಿ ಹೆಂಗಿದ್ನೋ ಇಲ್ಲೂ ಹಾಗೆ. ನಿಮ್ಗೂ ಕೂಡ ಪ್ರಥಮ್ ಮಾಡಿರುವಂತ ಈ ಯತ್ನದ ಬಗ್ಗೆ ಒಂದು ಅಸಮಾಧಾನ ಇದ್ದೇ ಇದೆ, ಅದು ಒಂದು ಕ್ಷಮೆ ಇಲ್ಲ ಅಂತ ಹೇಳ್ತೀರಿ? ಖಂಡಿತವಾಗ್ಲೂ ಅಸಮಾಧಾನ ಇದೆ. ಒಬ್ಬ ಮಾನವೀಯತೆ ದೃಷ್ಟಿಯಿಂದ ಕೊನೆಯದಾಗಿ ಏನ್ ಮೆಸೇಜ್ ಅನ್ನ ಏನನ್ನ ಹೇಳೋದಕ್ಕೆ ಪ್ರಥಮ್ಗೆ ಇಷ್ಟಪಡ್ತೀರಿ ಈ ಮಾಧ್ಯಮದ ಮೂಲಕ ನಿರಂಜನ್? ಪ್ರಥಮ್ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಈ ತರ 1000 ಬರುತ್ತೆ ಸರ್, ಖಂಡಿತ 1000 ಬರುತ್ತೆ. ಬಟ್ ವರ್ಷ ಆಗುತ್ತೆ ಇಂಡಸ್ಟ್ರಿನಲ್ಲಿ, ನಮ್ಗೆಲ್ಲ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದ್ರಿಂದ ನಮ್ಗೇನು ಅಷ್ಟು ಗೊತ್ತಾಗ್ತಾ ಇಲ್ಲ. ಹೌದು, ಈ ರಾತ್ರೋರಾತ್ರಿ ಇದು ಇಟ್ಟಾಗ್ಬಿಟ್ರೆ ಇದೇ ತೊಂದ್ರೆ. ಅದು ಹ್ಯಾಂಡಲ್ ಮಾಡಕ್ಕೆ ಬರ್ದೇ ಇದ್ರೆ ತೊಂದ್ರೆ ಇಲ್ಲ. ಬಟ್ ಏನು ಅಂದ್ರೆ ಈ ಫೇಸ್ಬುಕ್ ಅಲ್ಲಿ ಯಾರೋ ಏನೋ ಅಂದ್ರು ಅಥವಾ ಇನ್ನೊಬ್ರು ಯಾರೋ ಏನೋ ಅಂದ್ರು, ಇದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಈ ತರ ನಿರ್ಧಾರಗಳು ತಗೊಳದ್ ಬಿಟ್ಟು ಗಳಿಸಿರೋ ಯಶಸ್ಸು ತುಂಬಾ ಅಪಾರವಾದ ಪ್ರೀತಿ ಸಂಪಾದನೆ ಮಾಡಿ ಎಲ್ಲಾರ್ದು ಆಶೀರ್ವಾದ ಅವನ ಮೇಲಿದೆ, ಪ್ರಾರ್ಥನೆ ಇದೆ. ಅದನ್ನ ಉಳಿಸ್ಕೊಂಡು ನೆಮ್ಮದಿಯಾಗಿ ಇನ್ನೂ ಖುಷಿಯಾಗಿರ್ಲಿ ಅವನು. ಅಂಡ್ ಏನೇ ಆದ್ರೂ ಜೊತೆಗೆ ನಾವೆಲ್ಲ ಇರ್ತೀವಿ. ಯಾಕಂದ್ರೆ ಬಿಗ್ ಬಾಸ್ ಮನೇಲಿದ್ದಾಗ ಎಷ್ಟೇ ಬೇಜಾರಾಗಿತ್ತು ನಮ್ಗೆಲ್ಲ ಅವನ ಬಗ್ಗೆ. ಫ್ಯಾಮಿಲಿ ಮೆಂಬರ್ಸ್ ಆಚೆ ಬಂದಾಗ ಏನಾಗುತ್ತೆ, ಫ್ಯಾಮಿಲಿ ಮೆಂಬರ್ಸ್ ಅಲ್ಲೇ ಜಗಳ ಆಗೋದು. ಅದನ್ನ ಖಂಡಿತವಾಗ್ಲೂ ನಾವ್ ಯಾವತ್ತಿಗೂ ಅವನ ಪರವಾಗಿ ಇದ್ದೇ ಇರ್ತೀವಿ. ಖುಷಿಯಾಗಿರ್ಲಿ ಅವನು, ಅಷ್ಟೇ, ಅದೊಂದನ್ನೇ ಬಯಸ್ತಾನೆ. ಓಕೆ, ಥ್ಯಾಂಕ್ ಯು ನಿರಂಜನ್ ಜನಶ್ರೀ ಜೊತೆ ಮಾತನಾಡೋದಕ್ಕೆ. ಇದೀಗ ಪ್ರಥಮ್ ಅವರು ತಂದೆ ಮಲ್ಲಣ್ಣ ಅವರು ಮಾಧ್ಯಮದ ಮುಂದೆ ಮಾತಾಡ್ತಿದ್ರೆ ನೋಡಿ ಬನ್ನಿ. ನನ್ನ ಮಗ ಪ್ರಥಮ ಬೆಳಗಿನ ಟಿವಿ ವಾಹಿನಿಗಳಲ್ಲಿ ಬಂದಂತ ಸುದ್ದಿಯನ್ನು ಗಮನಿಸಿ ಮನಸ್ಸಿಗೆ ಬಹಳ ನೋವಾಯಿತು. ಊರಿಂದ ಬಂದೆ, ಸಾಕಷ್ಟು ದೂರ. ಈಗ ಬಂದಿಲ್ಲಿ ನೋಡಿದಾಗ ಅವನು ನೋಡಿದಾಗ ಬಹಳ ನನಗೆ ಒಂದು ರೀತಿ ದುಃಖ ಆಯ್ತು ಮನಸ್ಸಲ್ಲಿ. ಇಷ್ಟು ಚಾರ್ಮ್ ಆಗಿದ್ದಂತಹ ಹುಡುಗ ನನ್ನ ಮಗ ಈ ರೀತಿ ಆದ್ನಲ್ಲ ಅಂತೇಳಿ. ವೈದ್ಯರು ಕೂಡ ಒಂದು 3-4 ಗಂಟೆ ಟೈಮ್ ಅವಕಾಶ ಇರಲಿ, ರೆಸ್ಟಲ್ಲಿ ಇರಲಿ ಅಂತ ಹೇಳಿದರು. ಹಾಗಾಗಿ ಮನಸ್ಸಿಗೆ ನೋವಿದ್ರು ಕೂಡ ನಾನು ಯಾವುದೇ ಮಾತನಾಡ್ಲಿಕ್ಕಾಗದೆ ಚೆನ್ನಾಗಿದ್ದೀನಿ ಅನ್ನೋ ದೃಷ್ಟಿಯಲ್ಲಿ ಇದು ಮಾಡಿದಾಗ ನಾನು ಬಂದು ಕೂತಿದ್ದೀನಿ. ಇಷ್ಟೇ ಸ್ವಾಮಿ. ನಿಮ್ ಜೊತೆ ಮಾತಾಡಿದ್ರೆ ಸರ್ ಈ ಹಿಂದಿನ ರಾತ್ರಿ ಆಗ್ಲಿ ನಿನ್ನೆ ಆಗ್ಲಿ ಯಾವಾಗ? ಹೌದು, ನಿನ್ನೆ ಸಾಯಂಕಾಲನೇ ನಾನು ನನ್ನ ಮಗ ಮಾತಾಡಿದ್ವಿ. ನಾನು ಊರಿಗೆ ಹೋಗಿದ್ದೆ, ಪಾನ್ ಕಾರ್ಡ್ ಬಂದಿದೆ ಅಂತ ಹೇಳಿ. ಕಳೆದ ವಾರ ID ಕಾರ್ಡು ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡಿ ಬಿಗ್ ಬಾಸ್ ಅಮೌಂಟ್ ಎಲ್ಲ ರಿಲೀಸ್ ಮಾಡಿಸ್ಕೋಬೇಕು ಅನ್ನುವಂಥ ಸಂದರ್ಭಕ್ಕೋಸ್ಕರ ಅಲ್ಲಿ ಸಲ್ಲಿಸಬೇಕು ಅಂತೇಳಿ ಬೇಗ ಎಲ್ಲ ಸಿದ್ಧಪಡಿಸ್ಕೊಟ್ಟಿದ್ದೆ. ಒಂದೊಂದು ಜೆರಾಕ್ಸ್ ಮಾಡಿಸಿ ನನ್ನ ಹತ್ರ ಇಟ್ಕೊಂಡು ಅದನ್ನು ಕೊಟ್ಟೆ. ಪುನಃ ತಿರುಗಿ ಪಾನ್ ಕಾರ್ಡ್ ಅಪ್ಲೈ ಮಾಡಿದ್ದು ಊರಿಗೆ ಬಂದಿತ್ತು, ನಮ್ಮ ಊರು ಅಲಗಾಪುರಕ್ಕೆ. ಕೊಳ್ಳೇಗಾಲ ತಾಲೂಕು, ಇದೀಗ ಘೋಷಣೆ ಆಗಿರ್ತಕ್ಕಂಥ ಹನೂರು ತಾಲೂಕು ಪಕ್ಕ ಅಲ್ಲಿಗೆ ಬಂದಿತ್ತು. ಸರಿ, ಸಂಜೆ ಆಯ್ತಲ್ಲ ಮೊನ್ನೆ ಅಂತೇಳಿ ನಿನ್ನೆ ದಿನ ನಾನೊಂದು 3 ಗಂಟೆ ಮೇಲೆ ಊರಿಗೆ ಹೋಗ್ಬಿಟ್ಟು ತಗೊಂಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಹೋಗಿ ತಗೊಂಬಂದೆ. ನನ್ನ ಕೈಗೆ ಸಿಕ್ಕಿದ ಕೂಡಲೇ ನನ್ನ ಮಗನಿಗೆ ಫೋನ್ ಆಯಿತೆ. ಜಿಯೋ ಮತ್ತೆ ಇದು ನೆಟ್ವರ್ಕ್ ಸಿಗ್ತಾ ಇರಲಿಲ್ಲ. ಹಾಗಾಗಿ ಆಮೇಲೆ ಮನೆಯಿಂದ ಇದ್ದಂಥ ಫೋನಲ್ಲಿ ಮಾಡಿದೆ. ಮತ್ತೆ ಪದೇ ಪದೇ ನಾನು ಮಾಡಿದೆ, ನಾನು ತೆಗಿಲಿಲ್ವಲ್ಲ ಅಂತಂದಾಗ ಜಿಯೋ ನೆಟ್ವರ್ಕ್ ಸಿಕ್ಕಿಲ್ಲ ಬಿಡಪ್ಪ ಆಯಿತು ಅಂತೇಳಿ ಸಿಕ್ಕಿದೆ, ಬೇಗ ತಂದು ತಲುಪಿಸ್ಕೊಡ್ತೀನಿ ಅಂತೇಳಿ ಹೇಳಿದೆ. ಅಷ್ಟೇ. ಎಷ್ಟು ಗಂಟೆಗೆ ಆಗಿರುತ್ತೆ ಯಾವುದು? ಈಗ ನೀವು ಮಾತಾಡಿದ್ದೆಲ್ಲ ಎಷ್ಟು ಗಂಟೆಗೆ? ಒಂದು ನಿನ್ನೆ 3:30, 3:45, 4 ಗಂಟೆ ಒಳಗಡೆ, 3:30ರಿಂದ 4 ಗಂಟೆ ಒಳಗಡೆ ಅಷ್ಟೇ. ಬೇರೆ ವಿಷಯಗಳೇನಾದ್ರೂ ಪ್ರಸ್ತಾಪ ಮಾಡಿದ್ರ ಆ ಟೈಮ್? ಯಾವ ವಿಷಯನೂ ಪ್ರಸ್ತಾಪ ಮಾಡಲಿಲ್ಲ. ಇನ್ನೊಂದೆರಡು ದಿನದಲ್ಲಿ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿ ರಕ್ಷಣಾ ಇದಕ್ಕೆ ಸಂಬಂಧಪಟ್ಟಾಗೆ ಯೋಧರಿಗೆ ಸಂಬಂಧಪಟ್ಟಂತ ಚೆಕ್ನ ಸಲ್ಲಿಸಬೇಕು ಡ್ಯಾಡಿ ಅಂತ ಹೇಳಿದ ಅಷ್ಟೇ ಗೊತ್ತು. ಉಳಿದ ವಿಷಯ ನೇರವಾಗಿ ಮಾತನಾಡೋಣ ಅಂತ ಅಷ್ಟೇ ಮಾತಾಡಿದ್ವಿ. ಬೇರೆ ಏನೂ ಮಾತಾಡೋಕ್ಕೆ ಅವಕಾಶ ಆಗಲಿಲ್ಲ. ವಾಪಸ್ ಬರ್ತಾ ಇದ್ದೀನಲ್ಲ, ಇದನ್ನು ತಂದು ತಲುಪಿಸ್ತೀನಲ್ಲ ಅನ್ನೋ ದೃಷ್ಟಿಯಿಂದ ನಾನು ಸುಮ್ಮನಾದೆ. ಬೆಳಗಿನ ಇದರಲ್ಲಿ ನೋಡಿದರೆ ನನಗೆ ಆಶ್ಚರ್ಯವೋ ಆಶ್ಚರ್ಯ.
ನನ್ನ ಮಗ ಇಷ್ಟೊಂದು ಧೈರ್ಯವಾಗಿದ್ದಂತಹ ಮನುಷ್ಯ ಈ ತರ ಮಾಡ್ಕೊಂಡಿದ್ದಾನಲ್ಲ ಅಂತ ಹೇಳಿದ್ರೆ ನನಗೆ ನನ್ನ 2 ಕಣ್ಣುಗಳು ಕೂಡ ನಂಬಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಆಸ್ಪತ್ರೆಗೆ ಬಂದಾಗ ಹೋಗಿ ನೋಡಿದೆ, ತಲೆ ನೇವರಿಸಿ ಕಣ್ಬಿಟ್ಟು ನೋಡ್ದ. ಹೆಚ್ಚಿಗೆ ತ್ರಾಸಾಗ್ಬೋದೇನೋ ಅನ್ನೋ ದೃಷ್ಟಿಯಿಂದ ಅವನು ಕೂಡ ಮಾತಾಡಕ್ಕಾಗಲಿಲ್ಲ, ನಾನು ಮಾತನಾಡ್ಸಕ್ಕಾಗಲಿಲ್ಲ. ಕಾದು ಮಾತನಾಡಿಸಿದ ಮೇಲೆ ಅಷ್ಟೇ ವಿಷಯಗಳು ತಿಳಿಯುತ್ತೆ. ಡಾಕ್ಟರ್ ಹೇಳ್ತಾರೆ ಸರ್ ಪರಿಸ್ಥಿತಿ ಹೇಗಿದೆ ಈಗ? ಡಾಕ್ಟ್ರು ಸುಧಾರಿಸ್ತಾ ಇದ್ದಾರೆ ಸರ್, ಸುಧಾರಿಸ್ತಿದ್ದಾರೆ. ರೆಸ್ಟ್ ಬೇಕು ಅಂತ ಅಷ್ಟೇ ಮಾತ್ರ ಹೇಳ್ತಿದ್ದಾರೆ. ಈಗ ವೈದ್ಯರು ಏನಾದ್ರು ಇದ್ರೆ ಅವರೇ ನಿಮ್ಗೆ ಬಂದು ಮಾತನಾಡ್ಲಿಕ್ಕಿದ್ದಾರೆ. ಏನ್ ಮಾತ್ರೆ ನುಂಗಿದ್ರು ಏನೋ ಅದು ಯಾವ ಮಾಹಿತಿನೂ ನನಗೆ ಗೊತ್ತಿಲ್ಲ. ನಾನು ವೈದ್ಯಕೀಯ ವಿದ್ಯಾರ್ಥಿನೂ ಅಲ್ಲ, ನಾನು ಹಳ್ಳಿನಲ್ಲಿ ಹುಟ್ಟು ಬೆಳೆದು ನನ್ನ ಕೆಲಸ ಮಾಡ್ಕೊಂಡೋದು ಅಂತವನು. ನನಗೆ ಯಾವುದೇ ಮಾಹಿತಿನೂ ಇಲ್ಲ ಸರ್. ಯಾವಾಗ? ಈಗ ಹೋಗಿ ನೋಡ್ಕೊಂಬಂದೆ, ಇದೇ ತರ ನೋಡ್ಕೊಂಡೇ ಬಂದಿದ್ದೆ. ಅದೇ ನಾನು ಹೇಳಿದ್ದಲ್ಲ ಅಷ್ಟೇ. ಎಷ್ಟೊತ್ತಿ ಮಾತಾಡ್ಲಿಕ್ಕೆ ನಿಮ್ಗೆ ಸಿಗ್ತಾರೆ? ಇಲ್ಲ ಇಲ್ಲ, ನನಗೆ 24 ಗಂಟೆ ಅವರಾಯ್ತು. ವೈದ್ಯರು ಎಷ್ಟೊತ್ತಿಗೆ ಹೇಳಿದ್ರು ನಾನು ಇಲ್ಲಿ ಕಾದು ಕೂತೋಗಿ ನೋಡ್ತೇನೆ. ನನ್ನ ಮಗನ ನೋಡ್ಬೇಕು ನಾನು. ಬೆಳಗ್ಗೆ ನೀವಿದ್ರಲ್ಲ, ನಾನು ಅಡ್ಮಿಟ್ ಬೆಳಿಗ್ಗೆ ಬನ್ನಿ ಸರ್. ಸ್ವಲ್ಪ ಬಂದ್ಬಿಟ್ಟಿದ್ದಾರೆ, ಸ್ವಲ್ಪ ಏನೋ ತುಂಬಾ ನೋವಾಗಿದೆ ಅವರಿಗೆ. ನೋಡಿ ನೀವು ಅವ್ರ ಪಕ್ಕದಲ್ಲಿ ಇರ್ತೀರಲ್ಲ ಅಂತ. ನನ್ನ ಮನೆ ಕೂಡ ನಿಯರ್ ಆಗಿರೋದ್ರಿಂದ ನಾನು ಬಂದು ನೋಡಿದಾಗ ನನ್ನ ಜೊತೆ ಕಿರಣ್ ಮತ್ತೆ ನನ್ನ ಫ್ರೆಂಡ್ ಮಂಜೇಶು ಎಲ್ಲ ಬಂದಾಗ ಸೊ ಅಸ್ವಸ್ಥರಾಗಿ ಮಲಗಿದಾಗ ನಾವು ತುಂಬಾ ತ್ರಾಸಪಟ್ಟು ಕಷ್ಟಪಟ್ಟು ಬಾಗಿಲೆಲ್ಲ ಬ್ರೇಕ್ ಮಾಡಿ ಕರ್ಕೊಂಡ್ಬಂದು ನಾವು ಅಡ್ಮಿಟ್ ಮಾಡಿದ್ವಿ ಬೆಳಿಗ್ಗೆ ಅಷ್ಟೇ. ಆ ವಿಚಾರ ತುಂಬಾ ಅಸ್ವಸ್ಥರಾಗಿದ್ರು, ಕರ್ಕೊಂಡ್ಬಂದು ಅಡ್ಮಿಟ್ ಮಾಡಿದ ವಿಚಾರ ಬಿಟ್ಟರೆ ಬೇರೆ ಏನು ಅವ್ರು ಮಾತಾಡೋ ಸ್ಥಿತಿಲಿ ಇಲ್ಲದೆ ಇರೋದ್ರಿಂದ ಅವ್ರ ಎದ್ದ ಮೇಲೆ ಎಲ್ಲ ವಿಚಾರಗಳನ್ನ ಮಾತಾಡ್ತಾರೆ. ನಿನ್ನೆ ರಾತ್ರಿ ಅವ್ರ ಜೊತೆಗೆ ಯಾರು ಇದ್ರ? ಕೊನೆದಾಗ ಯಾರ ಜೊತೆ ಮಾತಾಡಿದ್ರು ಏನು ಅಂತ? ಸರ್ ರಾತ್ರಿ ಮನೇಲಿ ಯಾರಿಲ್ಲ. ನಿನ್ನೆ ಬೆಳಿಗ್ಗೆ ಮಾತಾಡಿದ್ವಿ, ಮಧ್ಯಾಹ್ನ ಮಾತಾಡಿದ್ವಿ, ಮತ್ತೆ ಮೊನ್ನೆ ರಾತ್ರಿ ಕೂಡ ನನಗೆ ಕೆಲವು ಮನ್ಸು ನೋವಾಗಿದೆ, ಕೆಲವು ವಿಚಾರಗಳಿದೆ ಅಂತ ನಾನು ಅವರಿಬ್ರು ಸಿನಿಮಾಗೆ ಹೋಗಿದ್ವಿ. ಒಂದು ಸಿನಿಮಾಗೆ ಮೊನ್ನೆ ರಾತ್ರಿ ಒಂದು ಸಿನಿಮಾಗೆ ಹೋಗಿ ಬಂದ್ವಿ. ಹೋಗಿ ಬಂದ್ಮೇಲೆ ಕೂಡ ನಂಗೆ ತುಂಬಾ ನೋವಾಗಿದೆ, ನನ್ನ ಬಗ್ಗೆ ಇಲ್ಲದೇ ಅಪಪ್ರಚಾರಗಳು ಮಾಡ್ತಾ ಇದ್ದಾರೆ. ಮತ್ತೆ ಪ್ರಧಾನಮಂತ್ರಿ ಅವರ ಡೇಟ್ ಸಿಕ್ಕಿದೆ ನನಗೆ, ಹೋಗಲ್ಲಿ ಮಾತಾಡಿ ಅವ್ರಿಗೆ ಚೆಕ್ನ ತಲುಪಿಸ್ತಾ ಇದ್ದೀನಿ ಬಿಗ್ ಬಾಸ್ ದುಡ್ಡನ್ನ ಅಂತ ಕೂಡ ಹೇಳಿದ್ರು. ಅಷ್ಟರಲ್ಲಿ ನನ್ನ ಬಗ್ಗೆ ದುಡ್ಡು ಕೊಟ್ಟಿಲ್ಲ ಅಂತ ತುಂಬಾ ಜನ ಮಾತಾಡ್ತಾ ಇದ್ದಾರೆ. ಈ ರೀತಿ ಆಗಿದೆ, ನಾನು ತುಂಬಾ ಮನಸ್ಸು ನೋವಾಗಿದೆ, ಅದಕ್ಕೆಲ್ಲ ತಲೆನೂ ಕೆಡಿಸ್ಕೊಬಿಡಿ ಸರ್ ಅಂತ ನಾನು ಕೂಡ ಮಾತಾಡಿದ್ದೆ, ಸಮಾಧಾನ ಕೂಡ ಮಾಡಿದ್ದೆ. ಅವ್ರು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋಂಥ ವ್ಯಕ್ತಿದವರಲ್ಲ. ಬಟ್ ಇದೇನೇ ಆದ್ರೂ ನಾವು ನೆಕ್ಸ್ಟ್ ಪ್ರಥಮ ಅವ್ರ ಜೊತೆ ಏನಾಯ್ತು ಅಂತ ಅವ್ರು ಎಚ್ಚರ ಆದ್ಮೇಲೆ ಮಾತಾಡಬೇಕು ಅಷ್ಟೇ. ಓಕೆ, ಮನೇಲಿ ಯಾರಿದ್ರು ಸರ್? ಮತ್ತೆ ನಿಮ್ಮ ಕೇಳಿತು ಅಂತ ನನ್ನ ಸ್ನೇಹಿತರೊಬ್ರು ಫೋನ್ ಮಾಡಿದ್ರು, ಫೇಸ್ಬುಕ್ ಲೈವ್ ಬಂದಿದೆ ನೋಡಿ ಅಂತ. ಬೆಳಿಗ್ಗೆ 7 ಗಂಟೆಗೆ ಹೇಳಿದಾಗ ನಾನು ಎದ್ದು ಸಡನ್ ನಾನು ಬಂದಾಗ ನನ್ನ ಸ್ನೇಹಿತರು ಮಂಜೇಶ್ ನಾನು ಬಂದ್ವಿ, ಆಮೇಲೆ ಕಿರಣ್ ಸಹ ಬಂದ್ರು. ಕಿರಣ್, ಸುರೇಶ್, ರಾಮು ಎಲ್ಲ ಬಂದು ಮನೆ ಹೋದಾಗ ಯಾವ ಪರಿಸ್ಥಿತಿ ಮಲಗಿದ್ರ? ಬೆಳಿಗ್ಗೆ ಪ್ರಜ್ಞಾನ ಸ್ಥಿತಿ ಇದ್ರು. ಅವ್ರ ಸ್ನೇಹಿತರು ರಾಮು ಅವ್ರ ಹತ್ರ ಇನ್ನೊಂದು ಕೀ ಇತ್ತು. ನಾವು ಅಷ್ಟೊಂದು ಬಾಗಿಲೆಲ್ಲ ಹೊಡೆದು ಇದು ಮಾಡಿ ಪ್ರಜ್ಞಾನ ಸ್ಥಿತಿ ಇದ್ರು. ಅವ್ರನ್ನ ನೀರೆಲ್ಲ ಕುಡಿಸಿ, ನೀರು ಕುಡಿಲಿಲ್ಲ, ಆಗ ಕರ್ಕೊಂಡ್ಬಂದಿಲ್ಲ. ಸುಮಾರು 8:15 ಅಷ್ಟೇ. ಹೀಗಾಗಿ ತಮ್ಮ ಅಂತಾನೆ ಅವರು ಏನು ಖ್ಯಾತಿಯಾಗಿರ್ತಕ್ಕಂಥ ಪ್ರಥಮ ಅವರ ತಂದೆ ಇದೆ ನಮ್ಮ ಜೊತೆಗೆ. ಆದರೆ ಯಾವುದೇ ಒಬ್ಬ ತಂದೆಗೆ ತನ್ನ ಮಗ ಆತ್ಮಹತ್ಯೆಗೆ ಯತ್ನಿಸಿದ್ರೆ ಹಿಂದಿನ ದುಃಖ ಬರುತ್ತೆ, ಮತ್ತೆ ಅವ್ರೊಂದು ತೊಂದರೆಗೂ ಕೂಡ ಏನಾಗುವಂಥ ಸಂಗತಿಗಳು ಇರ್ತವೆ. ಈಗ ಅವ್ರ ನಮ್ಮ ಮಲ್ಲಣ್ಣ ನಮ್ಮ ಜೊತೆಗೆ ಅವ್ರು ಕೇಳೋಣ, ಸರ್ ನಿಮ್ಮ ಮಗ ಏನೋ ಅವ್ರದೇ ಆದ ಒಂದು ಚಾಪ ಮೂಡಿಸಿದ್ರು ಬಿಗ್ ಬಾಸ್ ಅಲ್ಲಿ ಇದರೆಲ್ಲ, ಮತ್ತೆ ಈಗ ಆತ್ಮಹತ್ಯೆಗೆ ಯತ್ನಿಸಿದ್ರಂದ್ರೆ ನಿಮ್ಗೆ ಎಲ್ಲ ಒಂದ್ ಕಡೆ ಆತಂಕ ಇಲ್ಲ. ನಾನು ಯಾವುದೇ ಕಾರಣಕ್ಕೂ ಅದನ್ನ ನಂಬಲ್ಲ. ಮತ್ತೆ ಏನು ಒತ್ತಡ ಏನಾದ್ರು ಇತ್ತಾಗಿಲ್ಲ? ಗೊತ್ತಿಲ್ಲ ಸರ್. ಆ ಪ್ರಥಮ ಅವರು ಯಾವತ್ತಾದ್ರೂ ನಿಮ್ಮ ಈ ವಿಚಾರಗಳಾಗಿ ನಿಮ್ಮ ಹತ್ರ ಏನಾದ್ರು ಮಾತಾಡಿದ್ರು? ಯಾವತ್ತೂ ಇಲ್ಲ. ಯಾವ ವಿಚಾರ ಅಂದ್ರೆ ನನ್ಗೇನಾದ್ರು ಒತ್ತಡ ಇದೆ, ಮತ್ತೆ ನನಗೆ ಕೆಲಸದ ಒತ್ತಡ ಇದೆ, ರೆಸ್ಟ್ ಇಲ್ಲ. ರಾತ್ರಿ 11:30 ಆದ್ರೂ ನನ್ನ ನಿದ್ರೆ ಇಲ್ಲ ಅನ್ನೋದೊಂದು ಹೇಳ್ತಿದ್ರು. ಅದನ್ನ ಬಿಟ್ಟು ಬೇರೆ ಯಾವುದೇ ಮಾಹಿತಿ ಇಲ್ಲ. ಸರ್, ಒಂದ್ ವೇಳೆ ಏನೋ ಬಿಗ್ ಬಾಸ್ ನಲ್ಲಿ ಬಂದಂತ ಹಣವನ್ನ ಏನೋ ದಾನ ಮಾಡ್ತೀನಿ ಅಂತ ಹೇಳಿದ್ರು, ಅದ್ರಲ್ಲಿ ಏನಾದ್ರು ಎಲ್ಲ ಒಂದ್ ಕಡೆ ಇನ್ನೂ ನನ್ನ ಕೈ ಸೇರಿಲ್ಲ ಅನ್ನೋದೆಲ್ಲ ಏನಾದ್ರು ದಾನ ಮಾಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ಯಾವುದೇ ವಿಧವಾದಂತ ಇದಿಲ್ಲ. ಆವಾಗ ನಾನು ಸಹ ಇದ್ದೆ ಅಲ್ಲಿ. ಅದರ ಸಂಪೂರ್ಣ ಜವಾಬ್ದಾರಿ ನನ್ನ ಮೇಲೂ ಇದೆ. ಕೇಳ ಅಂತವ್ರು ಯಾರು? ನನ್ನನ್ನೇ ಕೇಳಿ ಸ್ವಾಮಿ, ನೇರವಾಗಿ ನನ್ನನ್ನೇ ಕೇಳಿ. ನಾನೇ ಇದ್ದೆ, ನಾನು ನನ್ನ ಮಗನ ಜೊತೆ ಇದ್ದೆ, ನನ್ನನ್ನು ಕೇಳಿ. ₹1 ದುರ್ವಿನಿಯೋಗ ಆಗದೆ ಇರೋ ರೀತಿ ವಿನಿಯೋಗ ಮಾಡ್ತೀನಿ ಅಂತ ನಾನೇ ಇದ್ದೀನಿ, ನಾನೇ ಹೇಳ್ತಾ ಇದ್ದೀನಲ್ಲ. ಅಂದ್ರೆ ಈಗ ದುಡ್ಡು ತಗೊಳ್ಲಿಕ್ಕೆ ಏನೋ ID ಕಾರ್ಡ್ಸ್ ಎಲ್ಲ ಪ್ರಾಬ್ಲಮ್ಸ್ ಆಗಿತ್ತು, ಅದೆಲ್ಲವೂ ಈಗ ಎಲ್ಲ ಸರಿ ಆಯ್ತು. ಹೋದ ವಾರ ಕೊಟ್ಟಿದ್ದೀರಿ, ಇದೀಗ ಇಲ್ಲೇ ಇದೆ. ಪಾನ್ ಕಾರ್ಡ್ ನೆನ್ನೆ ಊರಿಂದ ತಗೊಂಡ್ ಬಂದಿದ್ದೀನಿ. ಮೊನ್ನೆ ಬಂತು ಅಂತ ಹೇಳಿದರೆ ನೆನ್ನೆ ತಗೊಂಡ್ ಬಂದಿದ್ದೀರಿ ನೋಡಿ. ಈಗ ID ಕಾರ್ಡು ಸಿಕ್ಕಿದೆ, ಮತ್ತೆ ಎಲ್ಲವೂ ಸಿಕ್ಕಿದೆ. ಏನಾದ್ರೂ ಇನ್ನು ಈ ಸಿನಿಮಾ ಮಾಡ್ತಿದ್ದಾರೆ ನಿಮ್ಮ ಮಗ, ಇದ್ರಲ್ಲಿ ಏನಾದ್ರೂ ಒತ್ತಡ ಜಾಸ್ತಿ ಆಗಿ ಅವರ ಒಂದು ಫ್ರೆಂಡ್ಶಿಪ್ ಅಲ್ಲಿ ಏನಾದ್ರು? ಸಿನಿಮಾದವರ ಒತ್ತಡವನ್ನ ನಾವು ಪರಿಗಣಿಸ್ಲಿಕ್ಕಾಗಲ್ಲ. ಸಿನಿಮಾ ಎಲ್ಲಾದ್ರೂ ಶೂಟಿಂಗ್ ಆಗ ಹೋಗಿ ನಿಂತು ನೋಡ್ತು ಅಂತ ಹೇಳಿದ್ರೆ ನಾವೇ ನಿಂತು ಆಚೆ ಎಲ್ಲರೂ ಹೊರಟೋಗೋಣ ಅನ್ಸುತ್ತೆ. ಆದ್ರಿಂದ ಅದರ ಬಗ್ಗೆ ನನಗೇನು ಗೊತ್ತಿಲ್ಲ. ಒತ್ತಡದ ಬಗ್ಗೆ ಸಮಯ ಇಲ್ಲ ಅಂತ ಅಷ್ಟೇ ಹೇಳ್ತಿರೋ ಹೊರತು ಬೇರೆ ಏನೇನಿಲ್ಲ. ಈಗ ವೈದ್ಯರು ಏನ್ ಹೇಳಿದ್ರು ಸರ್? ಈಗ
ಅದು ರೆಸ್ಟ್ ಆದ್ಮೇಲೆ ನೋಡಿ. ಇಷ್ಟೊತ್ತುವರೆಗೂ ಎಷ್ಟು ಬೇಕು ಅಂತ ಏನೊಂದು 4 ಗಂಟೆ ಬೇಕು ಅಂತ ಹೇಳಿದಾರೆ ಸರ್. 4 ಇಲ್ದರೆ ಇನ್ನೂ ಅರ್ಧ ಗಂಟೆ ಹೆಚ್ಚಾಗಿ ತಗೊಳ್ಳಿ, 1 ಗಂಟೆ ಹೆಚ್ಚಾಗಿ ತಗೊಳ್ಳಿ ಸರ್. ನನ್ನ ಮಗ ಹುಷಾರಾಗ್ಲಿ ಬಿಡಿ ಸರ್. ಓಕೆ, ನಮಸ್ಕಾರ. ಇದು ಏನು ಮಲ್ಲಣ್ಣ ಅವರು ಹೇಳ್ತಕ್ಕಂಥ ಮತ್ತು ನನ್ನ ಮಗ ಹುಷಾರಾದ್ರೆ ಸಾಕು, ನನಗೆ ಯಾವುದೇ ಒಂದು ಒತ್ತಡ ಇರಲಿಲ್ಲ, ನನಗೆ ಇದ್ರ ಬಗ್ಗೆ ಯಾವುದೂ ಮಾಹಿತಿ ಇರಲಿಲ್ಲ. ಆದರೆ ಅವನಿಗೆ ಬೇಕಾದಂಥ ID ಕಾರ್ಡ್ ಏನಿತ್ತು ಅದು ಕೂಡ ಸಮಸ್ಯೆ ಬಗೆಹರಿಸಿದ್ದೀನಿ ಅಂತ ಹೇಳ್ತಕ್ಕಂಥ ಮಾತುಗಳು. ಆದರೆ ನನ್ನ ಮಗ ಹುಷಾರಾಗಿ ಬಂದ್ರೆ ಸಾಕು ಅನ್ನೋ ಒಂದು ಮಾತುಗಳು. ಅವ್ರ ಕೆಲಸದ ಒತ್ತಡದಿಂದ ಏನೋ ಈ ರೀತಿ ಮಾಡ್ಕೊಂಡಿದ್ದಾನೆ ಏನೋ ಗೊತ್ತಿಲ್ಲ, ಬಟ್ ನನ್ನ ಹತ್ರ ಯಾವುದೇ ವಿಚಾರಗಳನ್ನ ಹಂಚ್ಕೊಂಡಿಲ್ಲ ಅಂತ ಹೇಳ್ತಕ್ಕಂಥ ಮಾತು. ಮಧು ಜೊತೆ ಸೀನಾಪ ಹೊಸದವ್ರು, ಜನಶ್ರೀ ನ್ಯೂಸ್, ಬೆಂಗಳೂರು. ಕೊನೆಗೂ ಪ್ರಥಮ್ ಅವರ ತಂದೆ ಮಲ್ಲಣ್ಣ ಇದೀಗ ಪ್ರಥಮ್ ಅವರನ್ನ ನೋಡಿದ್ದಾರೆ. ಮಗ ಕಣ್ಬಿಟ್ಟು ಒಂದ್ಸಲ ನೋಡ್ದ ತಂದೆಗೆ ಅದೇ ಒಂದು ಸದ್ಯದ ಸಮಾಧಾನ. ಡಾಕ್ಟರ್ ಇನ್ನೂ 4-4 ಗಂಟೆ 5 ಗಂಟೆ ರೆಸ್ಟ್ ಬೇಕು ಅಂತ ಹೇಳಿದ್ದಾರೆ. ಮಲ್ಲಣ್ಣವೂ ಕೂಡ ಹಾಗೆ, ನಾನು ಕಾಯ್ತೀನಿ, ನನ್ನ ಮಗ ಹುಷಾರಾದ್ರೆ ಸಾಕು, ನನ್ನ ಮಗ ನನಗೆ ಮತ್ತೆ ಪುನಃ ಸಿಕ್ಕರೆ ಸಾಕು ಅನ್ನುವಂಥ ಒಂದು ಭಾವನೆಯನ್ನು ಕೂಡ ವ್ಯಕ್ತಪಡಿಸಿದ್ರು. ಅವರ ಮುಖದಲ್ಲೇ ಗೊತ್ತಾಗುತ್ತೆ ಬಹಳಷ್ಟು ನೋವಿನಲ್ಲಿ ಅವರಿದ್ದಾರೆ ಮತ್ತು ಆಶ್ಚರ್ಯಚಕಿತರಾಗಿದ್ದಾರೆ. ಏನೇ ಆದರೂ ಪ್ರಥಮ್ ಈಗ ಆರೋಗ್ಯವಾಗಿದ್ದಾರೆ ಅನ್ನುವಂಥ ನೆಮ್ಮದಿ ಇದೆ. ಅವರು ಆದಷ್ಟು ಬೇಗ ಗುಣಮುಖರಾಗಲಿ, ಆದಷ್ಟು ಬೇಗ ಮತ್ತೆ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಕಾಣಿಸಿಕೊಳ್ಳಿ, ಇನ್ನಷ್ಟು ದೊಡ್ಡ ಯಶಸ್ಸು ಅವರಿಗೆ ಸಿಗಲಿ ಅನ್ನುವಂಥದ್ದು ಕೂಡ ನಮ್ಮ ಹಾರೈಕೆಯಾಗಿರುತ್ತೆ. ಸದ್ಯಕ್ಕಿಷ್ಟೇ ನ್ಯೂಸ್. ನಮಸ್ಕಾರ.